ಪ್ರಶ್ನೆ ಸಂಖ್ಯೆ 375 ಉಪಮುಖ್ಯಮಂತ್ರಿಗಳಲ್ಲಿ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಉಪಮುಖ್ಯಮಂತ್ರಿ ಅವರು ಯತ್ನಾಳ್ ಅವರದು. ಅಧ್ಯಕ್ಷರೇ, ಉತ್ತರವನ್ನು ಸಂಪೂರ್ಣವಾಗಿ ಅವರು ಒದಗಿಸ್ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ನಮ್ಮ ದೇಶದ 2ನೇ ದೊಡ್ಡ ನೀರಾವರಿ ಯೋಜನೆ. ಇವತ್ತು ನಮ್ಮ 1964ರಿಂದ ಸುಮಾರು 6 ದಶಕಗಳ ಕಾಲ ಈ ನೀರಾವರಿ ಯೋಜನೆ ಪೂರ್ತಿ ಆಗ್ತಾ ಇಲ್ಲ. ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಮಂತ್ರಿಗಳು ಶಿಲಾನ್ಯಾಸ ಮಾಡುವಾಗ ಮೊದಲ ಹಂತ ಮತ್ತು 2ನೇ ಹಂತ, ಮೊದಲ ಹಂತದಲ್ಲಿ 119 TMC, 2ನೇ ಹಂತದಲ್ಲಿ 54 TMC ಒಟ್ಟು ಬಳಕೆ ಮಾಡಿಕೊಂಡು 173 TMC ಬಳಕೆ ಮಾಡ್ಕೊಳ್ಳಿಕ್ಕೆ 120 ಕೋಟಿ ಮಾತ್ರ ಆವಾಗ ಖರ್ಚಾಗ್ತಿತ್ತು. ಅಧ್ಯಕ್ಷರೇ, ಇವತ್ತು 60 ವರ್ಷಗಳಲ್ಲಿ ಕೇವಲ ಹಂತ 1, 3 ಮತ್ತು 2 ಈ 2 ಹಂತಕ್ಕೆ 50,452 ಕೋಟಿ 72 ಲಕ್ಷ ಖರ್ಚಾಗಿದೆ. 120 ಕೋಟಿಯಲ್ಲಿ 150,452 ಕೋಟಿಯಲ್ಲಿ. ಅಧ್ಯಕ್ಷರೇ, ಇವತ್ತು 3ನೇ ಹಂತದ ಬಗ್ಗೆ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ. ನೀವು ಪರಿಹಾರ ಎಷ್ಟು ಕೊಡ್ತೀನಿ ಅನ್ನುವಂಥದ್ದನ್ನು ಈಗಾಗಲೇ ಸಚಿವರು ಹೇಳಿದಂತೆ ಇವತ್ತು ನಮ್ಮ ಇಡೀ 524.6 ಈ ಎತ್ತರ ಆಗಬೇಕಾದ್ರೆ ಒಟ್ಟು ಮುಳುಗಡೆ ಜಮೀನು ನೀರಾವರಿ ಏನು ಬ್ಯಾಕ್ ವಾಟರ್ ಸಲುವಾಗಿರುವಂತಹದ್ದು 75,563, ಪುನರ್ವಸತಿ ಕೇಂದ್ರಗಳಿಗೆ ಸನ್ಮಾನ್ಯ ಅಧ್ಯಕ್ಷರೇ 6,467, ಕಾಲುವೆಗಳ ನಿರ್ಮಾಣಕ್ಕೆ 51,837 ಎಕರೆ, 1,33,867 ಎಕರೆ ಸ್ವಾಧೀನ ಮಾಡ್ಕೋಬೇಕಾಗಿದೆ. ಅಧ್ಯಕ್ಷರೇ, ಇವತ್ತು ಮುಖ್ಯಮಂತ್ರಿಗಳು ಕರೆದಂಥ ಸಂದರ್ಭದಲ್ಲಿ ಇವತ್ತು ಒಂದೇ ಹಂತದಲ್ಲಿ ಒಂದೇ ಕಂತಿನಲ್ಲಿ ನೀರಾವರಿ ಜಮೀನಿಗೆ 40 ಲಕ್ಷ, ಒಣ ಜಮೀನಿಗೆ 30 ಲಕ್ಷ ಹಾಗೂ ಕಾಲುವೆ ನಿರ್ಮಾಣ ಎಲ್ಲಿ ನೀರಾವರಿ ಇದೆ ಅಲ್ಲಿ 30 ಲಕ್ಷ, ಎಲ್ಲಿ ಒಣ ಬೇಸಾಯ ಇದೆ ಅಲ್ಲಿ 25 ಲಕ್ಷ, ಈ ರೀತಿ ಸುಮಾರು 70,000 ಕೋಟಿ ರೂಪಾಯಿ ಕೇವಲ ಕೃಷ್ಣಾ 3ನೇ ಹಂತದ ಮತ್ತು 524.256 ಎತ್ತರಕ್ಕೆ ಹೋಗಬೇಕಾದ್ರೆ 70,000 ಕೋಟಿ ಬರೇ ಭೂ ಸ್ವಾಧೀನಕ್ಕೆ ಬೇಕಾಗ್ತದೆ. ಅಧ್ಯಕ್ಷರೇ, ಇನ್ನು ಸೇತುವೆ ಕಾಲುವೆಗಳ ನಿರ್ಮಾಣ ಮತ್ತು ಆಲಮಟ್ಟಿ ಡ್ಯಾಮ್ ಎತ್ತರ ಮಾಡಬೇಕಾದ್ರೆ ಸುಮಾರು 50,000 ಕೋಟಿ ಅಂದರೆ ಅಂದಾಜು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಪೂರ್ಣ ಆಗಬೇಕಾದ್ರೆ ಸುಮಾರು 1,20,000 ಕೋಟಿ ಬೇಕು. ಅಧ್ಯಕ್ಷರೇ, ಆದರೆ ನಾನು ಸನ್ಮಾನ್ಯ ಸಚಿವರಲ್ಲಿ ಕೇಳಿಕ್ಕೆ ಬಯಸ್ತಾ ಇದ್ದೀನಿ, ಇಂಥ ಒಂದು ದೊಡ್ಡ ಯೋಜನೆ ಇಡೀ ಉತ್ತರ ಕರ್ನಾಟಕ ಅಲ್ಲ, ತುಮಕೂರು ಭಾಗದವರೆಗೆ 70% ತನ್ನ ಕೃಷ್ಣಾ ಕೊಳ್ಳ ಏನಂತೇಳಿ ನಾವು ಕರೆಸ್ಕೋತಾ ಇದೆ. ಇದು ಆದರೆ ಶಾಶ್ವತವಾಗಿ ಉತ್ತರ ಕರ್ನಾಟಕದಲ್ಲಿ ಕುಡಿ ನೀರಿನ ಸಮಸ್ಯೆ, ಕೈಗಾರಿಕೆಗಳಿಗೆ ನೀರು, ಭೂಮಿಗೆ ನೀರು, ಇಡೀ ಉತ್ತರ ಕರ್ನಾಟಕ ಒಂದು ಅಭಿವೃದ್ಧಿ ಆಗುವಂಥ ಒಂದು ಮಹತ್ತರ ಯೋಜನೆಯಲ್ಲಿ ಇವತ್ತು ಸರ್ಕಾರ ಹೇಳಿದಂತೆ ಏನು 40 ಲಕ್ಷ 30 ಲಕ್ಷ ಏನು ಕೊಡ್ತೀನಿ ಅಂತಿದ್ದಾರೆ. ಆದರೆ ದುರ್ದೈವನಂದ್ರೆ ಅಧ್ಯಕ್ಷರೇ, ಇನ್ನೂವರೆಗೂ ಏನವರು ಅವರೇ ಮಾನ್ಯ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಕರೆದಂಥ ಸಭೆಯಲ್ಲಿ ನಾವು 40 ಲಕ್ಷ ಒಂದೇ ಟೈಮ್ ಪರಿಹಾರ ಕೊಡ್ತೀವಿ, 30 ಲಕ್ಷ ಒಣ ಬೇಸಾಯದಲ್ಲಿ ಕೊಡ್ತೀನಿ ಅಂತಿದ್ರು. ಇನ್ನೂವರೆಗೂ ಯಾವುದೇ ಪ್ರಕ್ರಿಯೆ ಆಗಿಲ್ಲ. ನಾ ಪ್ರಶ್ನೆ ಮಾಡೋದೇನೆಂದರೆ, ಈ ಉತ್ತರ ಕರ್ನಾಟಕದ ಜೀವನದಿ ಆದಂಥ ಕೃಷ್ಣೆಯ ಈ ಆಲಮಟ್ಟಿ ಯೋಜನೆಯನ್ನು ಎಷ್ಟು ದಿವಸಗಳೊಳಗೆ ಮುಗಿಸ್ತೀರಿ? ಇದಕ್ಕೆ ಬೇಕಾದಂಥ ಸುಮಾರು 1,10,000 ಕೋಟಿ ರೂಪಾಯಿ ಯಾವ್ಯಾವ ಮೂಲದಿಂದ ಸಂಗ್ರಹ ಮಾಡ್ತೀರಿ? ಇದಕ್ಕೊಂದು ಟೈಮ್ ಫಿಕ್ಸ್ ಮಾಡಿ, ಒಂದು ನಿಗದಿ ಮಾಡಿ, ನೀವು ಯಾವುದಾದ್ರೂ ವಿಶ್ವ ಬ್ಯಾಂಕ್ನಿಂದ ಅಥವಾ ಯಾವುದಾದ್ರೂ ಮೂಲದಿಂದ ತಗೊಂಡು ಈ ಯೋಜನೆಯನ್ನು ಎಷ್ಟು ದಿವಸದೊಳಗೆ ಪೂರ್ತಿ ಮಾಡ್ತೀರ ಅನ್ನೋಂಥ ಪ್ರಶ್ನೆಗೆ ಉತ್ತರ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅಧ್ಯಕ್ಷರೇ, ಹಿರಿಯ ಶಾಸಕರಂತ ಬಸವಗೌಡ ಪಾಟೀಲ್ ಯತ್ನಾಳ್ರವರು ನಮ್ಮ ಸರ್ಕಾರದ ಬಹಳ ದೂರದೃಷ್ಟಿಯ ಯೋಜನೆಯ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಹುಶಃ ನಮ್ಮ ಸರ್ಕಾರ ನಾವು ಬಂದ ಮೇಲೆ ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು
ಈ ತೀರ್ಮಾನ ನಾವೇನು ತೆಗೆದುಕೊಂಡಿದ್ದೇವೆ ಬಹುಶಃ ಯಾರೂ ಇಂಥ ಧೈರ್ಯ ಮಾಡಿರಲಿಲ್ಲ. ಸಿದ್ದರಾಮಯ್ಯನವರು ನಾವು ಎಲ್ಲ ಕೂತ್ಕೊಂಡು ಎಲ್ಲ ಶಾಸಕರನ್ನು ಕರೆದು ಕೂತ್ಕೊಂಡು ಚರ್ಚೆ ಮಾಡಿ ಹಿಂದೆ ಬೊಮ್ಮಾಯಿಯವ್ರ ಕಾಲದಲ್ಲಿ ಏನಾಗಿತ್ತು ಅದನ್ನು ಮಾರ್ಪಾಟ್ ಮಾಡಿ ಇದನ್ನು ಈ ರೂಪಕ್ಕೆ ತೆಗೆದುಕೊಂಡು ಬಂದಿದ್ದೇವೆ. ಇದಲ್ಲದೆ ನಾನು ಸುಮಾರು 3 ಸತಿ ನಿಮ್ಮ ಸೋಮಣ್ಣವರು ಇದ್ದರು, ಹೋಗಿ ಸೆಂಟ್ರಲ್ ಮಿನಿಸ್ಟರ್ ಭೇಟಿ ಮಾಡಿ 3 ಸತಿ ಡೇಟ್ ಫಿಕ್ಸ್ ಆಗಿತ್ತು. ಡೇಟ್ ಫಿಕ್ಸ್ ಆದಂಥ ಸಂದರ್ಭದಲ್ಲಿ ಒಂದು ಸತಿ ಮಹಾರಾಷ್ಟ್ರದವರು ಅವಾರ್ಡ್ ಆಗಬೇಕು ಅಂತ, ಫಸ್ಟ್ ಅವಾರ್ಡ್ ಮಾಡಿಸ್ಬೇಕು ಅಂತ, ಅವಾರ್ಡ್ ಮಾಡೋದನ್ನ 2013ರಿಂದ ಇವತ್ತರೆಗೂ ಅವಾರ್ಡ್ ಪಾಸ್ ಮಾಡ್ತಾ ಇಲ್ಲ. ಅವಾರ್ಡ್ ಆಗಬೇಕು ಅಂತೇಳಿ ನಾವು ಪ್ರಯತ್ನ ಮಾಡಿ ಕೊನೆಗೆ ಒಂದು ಸತಿ ಮಹಾರಾಷ್ಟ್ರದವರು ಅಡ್ಡ ಹಾಕಿದ್ರು. 2ನೇ ಸತಿ ನಾನಿಲ್ಲಿ ದಾಖಲೆ ಹೇಳ್ತಾ ಇದ್ದೀನಿ, 2ನೇ ಸತಿ ಆಂಧ್ರ ಪ್ರದೇಶ ಅವರು ಇದನ್ನು ನಿಲ್ಲಿಸಿದ್ರು. ಮತ್ತೆ ಮಿನಿಸ್ಟ್ರು ನನಗೆ ಬರೆದಿದ್ದಾರೆ, ಕೆಲವರು ಕಾರಣಾಂತರದಿಂದ ನಾನು ಮುಂದೂಡಿದ್ದೀನಿ ಅಂತೇಳಿ ತಿಳಿಸಿದ್ದಾರೆ. ನಾವು ಇದಕ್ಕೆ ಬದ್ಧವಾಗಿದ್ದೇವೆ. ಎಲ್ಲರೂ ದುಡ್ಡು ತರ್ತೀವೋ ಏನು ಮಾಡ್ತೀವೋ ಅದಕ್ಕೆಲ್ಲ ಈಗಾಗಲೇ ನಾವು ಪ್ಲಾನ್ ಆಫ್ ಆ್ಯಕ್ಷನ್ ಹಾಕ್ಕೊಂಡಿದ್ದೀವಿ. ವರ್ಷಕ್ಕೆ 15,000, 17,000, 20,000 ಕೊಡಬೇಕು, ಈ 70,000 ಕೋಟಿ ರೂಪಾಯಿಲಿ ಅಂತೇಳಿ ಒಂದು 3-4 ವರ್ಷದಲ್ಲಿ ಲ್ಯಾಂಡ್ ಅಕ್ವಿಷನ್ ಮಾಡಬೇಕು ಅಂತ ಹೊರಟುಬಿಟ್ಟಿದ್ದೀವಿ. ಮುಂದಕ್ಕೆ ಈಗಾಗಲೇ ಕೆಲವು ಕೆಲಸಗಳು ಕೂಡ ಕೆಲವು ಕಡೆ ಪ್ರಾರಂಭ ಆಗ್ತಾ ಇದೆ. ತಮಗೆ ನಾನು ಹೇಳೋದು, ತಮ್ಮ ಏನು ಒತ್ತಡ ಏನಿದೆ, ತಾವೆಲ್ಲ ನಾವು ಭಾಳ ಡೆಲ್ಲಿಯಿಂದ ಒತ್ತಡ ನಮ್ದಕ್ಕೆಲ್ಲ ಇದ್ದಾರೆ ಸ್ನೇಹಿತರು ಅಂತ ಹೇಳಿದಿರಲ್ಲ, ಹೇಳ್ಬಿಟ್ಟು ಈ ಅವಾರ್ಡ್ನ ಪಾಸ್ ಮಾಡಿಸಿ ಕೂಡಲೇ ಇದನ್ನು ಸಾಲನೋ ಸೋಲನೋ ತಂದು ಏನೋ ಮಾಡಿ ಯಾವ್ದಾದ್ರು ಸ್ಕೀಮ್ ಕ್ರಿಯೇಟ್ ಮಾಡಿ ಈ ಪ್ರಾಜೆಕ್ಟ್ನ ಆದಷ್ಟು ಜಲ್ದಿ ಮುಗಿಸೋಕ್ಕೆ ನಾವು ಪ್ರಯತ್ನ ಮಾಡೋಣ. ಅಧ್ಯಕ್ಷರೇ, ಈಗ ಸಚಿವರು ಹೇಳಿದ್ರು ಕೇಂದ್ರ ಸರ್ಕಾರದ ಬಗ್ಗೆ. ಈಗಾಗಲೇ ಹಿಂದೆ ಬೊಮ್ಮಾಯಿಯವರು ಸಹಿತ ಪ್ರಯತ್ನ ಮಾಡಿ ಜಮೀನಿಗೆ ಅವತ್ತಿನ ಕಾಲಕ್ಕೆ ಅನುಗುಣವಾಗಿ ಏನು ಪರಿಹಾರ ಕೊಡಬೇಕನ್ನೋಂಥದ್ದನ್ನು ಪ್ರಾರಂಭ ಮಾಡಿದ್ರು. ಆದರೆ ಒಬ್ಬ ಹಿರಿಯ ಶಾಸಕರು ಇಲ್ಲ ನಮ್ಮ ಸರ್ಕಾರ ಬಂದರೆ 50 ಲಕ್ಷ ರೂಪಾಯಿ ಎಕರೆನ ಕೊಡಿಸ್ತೀನಿ ಅಂತೇಳಿ ತಡೆ ಒಡ್ಡಿ ಇವತ್ತು ಈ ಸರ್ಕಾರದಲ್ಲಿ ಆದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಒಂದು ರೈತರು ಸಹ ಒಪ್ಪಿಕೊಂಡ ಮೇಲೆ ಈ ಒಂದು ಪರಿಹಾರವನ್ನು ನೀವು ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದೀರಿ. ಆದರೆ ಕೇಂದ್ರ ಸರ್ಕಾರದ ಜೊತೆಗೆ ಏನೇನು ಸಮಸ್ಯೆ ಇದೆ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಪ್ರಧಾನಮಂತ್ರಿಗಳನ್ನು ನೀರಾವರಿ ಸಚಿವರನ್ನ ಭೇಟಿಯಾಗುವಂಥ ಕೆಲಸ ನೀವು ಮಾಡಬೇಕು. ಅದ್ರ ಜೊತೆಗೆ ನಾವು ಸಹ ಉತ್ತರ ಕರ್ನಾಟಕದ ಎಲ್ಲ ಶಾಸಕರು ಪಕ್ಷಾತೀತವಾಗಿ ನಾವು ದಿಲ್ಲಿಗೆ ಬರಲಾಗ್ತಾ ಇದ್ದೀವಿ. ಈ ಒಂದು ಯೋಜನೆ ಸಲುವಾಗಿ ಕೇಂದ್ರ ಸರ್ಕಾರ ಮೇಲೆ ನಾವು ವಿನಂತಿ ಮಾಡಿಕೊಂಡು ಒತ್ತಡ ಹಾಕ್ಲಾಗ್ತಾ ಇದ್ದೀವಿ. ಪಕ್ಷಾತೀತವಾದಂಥ ಒಂದು ಆಯೋಗ ಏನು ನಿಯೋಗವನ್ನು ಕರ್ಕೊಂಡು ಹೋಗುವಂಥ ಕೆಲಸ ತಾವು ಮಾಡಬೇಕು. ಅಷ್ಟೇ ಅಧ್ಯಕ್ಷರೇ, ಇವತ್ತ ಇನ್ನು ಹಳೆಯ ಬಾಕಿಯನ್ನು ಕೊಟ್ಟಿಲ್ಲ ಭೂ ಪರಿಹಾರ. ಇವತ್ತು ಎಲ್ಲ ಕೋರ್ಟ್ನಲ್ಲಿ ಅವಾರ್ಡ್ ಆಗಿದೆ. ಮೇಲಿಂದ ಮೇಲೆ DC ಗಳ ಕಚೇರಿಯ ಕಾರು, ಜೀಪು, ಟೇಬಲು, ಟೈಪ್ ರೈಟರು ಎಲ್ಲ ಜಪ್ತಿ ಆಗ್ತವೆ. ಹಳಿ ಬಾಕಿನೇ ಇವತ್ತು ಸುಮಾರು 5,000 ಪ್ರಕರಣಗಳು ಇವತ್ತು ವಿಜಯಪುರ ಜಿಲ್ಲೆ ನ್ಯಾಯಾಲಯದಲ್ಲಿರ್ಬೋದು, ಹೈಕೋರ್ಟ್ದಲ್ಲಿರ್ಬೋದು ಹಣ ಕೊಡಬೇಕಂತ ಆದೇಶ ಆದರೂ ಸಹಿತ ಅದರ ಮೇಲೆ ಸರ್ಕಾರಿ ವಕೀಲರು ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತ ಬರೆದ ಮೇಲೂ ಸಹಿತ 3 ವರ್ಷದ ನಂತರ ಮತ್ತೆ ಇವತ್ತು ಮತ್ತೊಂದು ಕಮಿಟಿ ಮಾಡ್ತೀವಿ, ಪುನರ್ ವಿಮರ್ಶೆ ಮಾಡ್ತೀವಿ ಅಂತೇಳಿ 1974ರಿಂದ ಜಮೀನು ಕಳ್ಕೊಂಡಂತ ಅನೇಕ ರೈತರ ಪರಿಹಾರ ಸಿಕ್ಕಿಲ್ಲ ಅಧ್ಯಕ್ಷರೇ. ಈಗ ಈ ಮುಂದಿನ ಪರಿಹಾರ ಬಗ್ಗೆನೂ ಸಂಶಯ ಇದೆ. ಅದಕ್ಕೆ ಸರ್ಕಾರದ ದೃಢ ಸಂಕಲ್ಪ ಏನು, 8 ದಿವಸ ಒಳಗಾಗಿ ಸಂಪೂರ್ಣವಾಗಿ ಭೂ ಸ್ವಾಧೀನ ಮಾಡಿಕೊಂಡಂತ ರೈತರಿಗೆ ಪೂರ್ಣ ಪ್ರಮಾಣದ ಪರಿಹಾರ ಎಂದು ಕೊಡ್ತೀರಿ. ಈ ಯೋಜನೆಯನ್ನು ಇಂಥ ಇಶ್ಯೂಗೆ, ಯಾಕಂದ್ರೆ 2.5 ವರ್ಷ ಆಯಿತು, ಇನ್ನು 2.5 ವರ್ಷದಲ್ಲಿ ಈ ನಿಮ್ಮ ಸರ್ಕಾರಿ ಉದ್ರಾಗ ಮುಗಿಸ್ತಿರೋ ಅಥವಾ ಮುಂದಿನ ಸರ್ಕಾರ ಮೇಲೆ ಹಾಕಿ ಕೇಂದ್ರ ಸರ್ಕಾರ ಮೇಲೆ ಆಪಾದನೆ ಮಾಡಿ ಬಚಾವಾಗುವಂಥ ಕೆಲಸ ನೀವು ಮಾಡ್ತಿರೋ ಅನ್ನೋದು ಸ್ಪಷ್ಟವಾದಂಥ ಉತ್ತರ ನನಗೆ ಬೇಕು. ಅಧ್ಯಕ್ಷರೇ, ಈ ಬೆಲೆ ಏನಿದು ಕನ್ಸೆಂಟ್ ಕೊಟ್ಟವ್ರು ಮಾತ್ರ, ಅವರು ಬರೀ 59,000 ಕೇಸಿದೆ ಈ UKP ವಿಚಾರದಲ್ಲಿ. ಇದಕ್ಕೇನಾದ್ರು ಮಾಡಿ ಪರಿಹಾರ ಮಾಡಬೇಕು ಅಂತೇಳಿ ನಮ್ಮ ಹೊಸ ಕಾನೂನಲ್ಲಿ ಒಂದು ಅಥಾರಿಟಿ ಮಾಡಲಿಕ್ಕೆ ಒಂದು ಅವಕಾಶ ಇದೆ. ಅದ್ರ ಬಗ್ಗೆ ಈಗಾಗಲೇ ನಾನು ರೆವಿನ್ಯೂ ಮಿನಿಸ್ಟ್ರು, ನಮ್ಮ ಲಾ ಮಿನಿಸ್ಟ್ರ್ ಹತ್ರ ಎಲ್ಲ ನಾನು ಅವ್ರಿಗೆ ಮಾರ್ಗದರ್ಶನ ಹೇಳಿದ್ದೇನೆ. ಇದ್ರ ಬಗ್ಗೆ ಏನಾದ್ರು ಮಾಡಿ ಒಂದು ಪರಿಹಾರ ಮಾಡಿ ಅಂತೇಳಿ ನಾವು ಪ್ರಯಾರಿಟಿಲಿ ನಾವು ಈ ಕೆಲಸನ ನಾವು ಮಾಡಬೇಕು ಇದ್ದೇವೆ. ಅವಾರ್ಡ್ ನೋಡ್ರಿ, ಕೋರ್ಟ್ ಅವಾರ್ಡ್ ಮಾಡಿದ್ಮೇಲೂ ಅವ್ರದೇ ಸರ್ಕಾರಿ ವಕೀಲರು ಏನು ಬರೆದು ಕೊಟ್ಟಾರಂದ್ರೆ ಇದನ್ನ ಈ ಅವಾರ್ಡ್ ಸರಿ ಇದೆ, ಇಟ್ ಈಸ್ ನಾಟ್ ಫಿಟ್ ಫಾರ್ ಅಪೀಲ್ ಅಂತೇಳಿ ಅವ್ರು ಬರೆದು ಕೊಟ್ಟ ಮೇಲೂ ಸಹ ಇವತ್ತು ಸರ್ಕಾರ ಅವ್ರ ಹಣ, ಹಳೆ ರೈತರು ಹಣನೇ ಕೊಡ್ತಾ ಇಲ್ಲ. ಅವ್ರು ಸಹ ಬೀದಿಗೆ ಬಂದಿದ್ದಾರೆ.
ನಾರಾಯಣಪುರದಿಂದ ಹಿಡಿದು ನಾ ಹೇಳುದೇನಂದ್ರೆ ಅಧ್ಯಕ್ಷರೇ, ಹಳೆಯ ರೈತರದೇನು ಭೂಮಿದು ಹಣ ತಕ್ಷಣ ಬಿಡುಗಡೆ ಮಾಡಿ ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ದಂಗೆ 59,000 ಪ್ರಕರಣಗಳೇನಿವೆ 10 ಲಕ್ಷ ಭೂಮಿ ಬೆಲೆ ಇದ್ರೆ 10 ಕೋಟಿ ಅವಾರ್ಡ್ ಮಾಡವ್ರೆ. ಹಂಗಂತ ಅಂದ್ಬಿಟ್ಟು ನಮ್ಮ ಆಫೀಸರ್ಸು ನಮ್ಮ ವಕೀಲರು ಯಾವನ ಅಡ್ಜಸ್ಟ್ಮೆಂಟ್ ಮಾಡ್ಕೊಬಿಟ್ಟು ಅಂತ ಅಂದ್ಬಿಟ್ಟು ನಾನು ಕೊಡಕ್ಕಂತೂ ತಯಾರಿಲ್ಲ. ಇದು ಸಾಧ್ಯ ಇಲ್ಲ, ಯಾವ ಸರ್ಕಾರ ಕೊಡಕ್ಕೂ ಸಾಧ್ಯ ಇಲ್ಲ. ನಮ್ಮ ರಾಜ್ಯದ ಯಾವ ರೀತಿ ಕಾಪಾಡಬೇಕು ಆ ಕೆಲಸ ನಾವು ಮಾಡ್ತೀವಿ. ನಾನು ಈ ಅಪೀಲ್ ಆರ್ಡರ್ಗೆಲ್ಲ ನಾನು ಕೋರ್ಟ್ ಹೇಳಿದಕ್ಕೆ ಇವರು ಒಂದ್ ರೀತಿ ಇದಕ್ಕೆ ಯಾವ ನ್ಯಾಯಾಲಯದ ಆದೇಶವನ್ನು ಸಹ ಇವತ್ತು ಪರಿಗಣಿಸದೆ ಇಂಥ ಸದನ ಸಮಿತಿ ಸದನದಲ್ಲಿ ಈ ರೀತಿ ಉತ್ತರ ಕೊಟ್ಟು ರೈತರಿಗೆ ಸಿಗಬೇಕಾದಂಥ ನ್ಯಾಯ ಕೊಡ್ತಾ ಇಲ್ಲ ಅಧ್ಯಕ್ಷರೇ. ಅದಕ್ಕೆ ಹೊಸದಾಗಿ ನೀವೇನು ಮಾನ್ಯ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ರಲ್ಲ, ಅದನ್ನು 8 ದಿವಸನಾಗಿ ಎಲ್ಲ ರೈತರಿಗೆ ಪರಿಹಾರ ಕೊಡ್ತೀರ ಅನ್ನೋಂಥದ್ದನ್ನ ಮಾನ್ಯ ಸಚಿವರು ಹೇಳ್ಬೇಕಂತ ನಾವು ವಿನಂತಿ ಮಾಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮಾನ್ಯ ಮಂತ್ರಿಗಳು ಮಾತಾಡ್ತಾ ಹೇಳಿದ್ರು ಕೇಂದ್ರ ಸರ್ಕಾರ ನೋಟಿಫೈ ಮಾಡಿಲ್ಲ ಅಂತ ಹೇಳಿ. ಈ ರೀತಿ ಒಂದ್ ನಿಮಿಷ ಉತ್ತರ ಕರ್ನಾಟಕದ ಪ್ರಶ್ನೆ ದಯಮಾಡಿ ಮಾತಾಡ್ಬೋದು, ಮಾತಾಡ್ತೇವೆ. ಅರ್ಧ ಸತ್ಯ ಇಲ್ಲಿ ಇಡಬಾರ್ದು. ಯಾಕೆ ನೋಟಿಫೈ ಆಗಿಲ್ಲ? ಪ್ರಾಧಿಕಾರದ ಆದೇಶ ಏನ್ ಬಂತು ಅದ್ರ ಮೇಲೆ ಮಹಾರಾಷ್ಟ್ರ, ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣ ಕೋರ್ಟಿಗೆ ಹೋದು. ಮಹಾರಾಷ್ಟ್ರದ ಆರ್ಗ್ಯುಮೆಂಟ್ ಆಗೈತಿ, ಕರ್ನಾಟಕದ ಆರ್ಗ್ಯುಮೆಂಟ್ ಆಗೈತಿ, ತೆಲಂಗಾಣದ ಆರ್ಗ್ಯುಮೆಂಟ್ ಆಗೈತಿ, ಆಂಧ್ರ ಪ್ರದೇಶದ ಆರ್ಗ್ಯುಮೆಂಟ್ ಇನ್ನೂ ಆಗಿಲ್ಲ. ಆ ಎಲ್ಲ ಆರ್ಗ್ಯುಮೆಂಟ್ ಆದ್ಮೇಲೆ ಕೇಂದ್ರ ಸರ್ಕಾರ ನೋಟಿಫೈ ಮಾಡಕ್ಕಾಗುತ್ತೆ. ಅದಕ್ಕಿಂತ ಮೊದಲು ಹೆಂಗ್ ನೋಟಿಫೈ ಮಾಡಕ್ಕಾಗುತ್ತೆ? ಅರ್ಧ ಸತ್ಯ ಹೇಳ್ತಾರೆ. ಆದ್ರೆ ಕೋರ್ಟ್ ಎಲ್ಲೂ ಕೂಡ ಅಧಿಸೂಚನೆ ಹೊರಡಿಸಬೇಡಿ ಅಂತ ಎಲ್ಲೂ ಹೇಳಿಲ್ಲ. ಸ್ಟಾಟಸ್ ಕೋ ಕೊಟ್ಟಿಲ್ಲ, ಸ್ಟೇ ಕೊಟ್ಟಿಲ್ಲ. ಅಧಿಸೂಚನೆ ಹೊರಡಿಸ್ಲಿಕ್ಕೆ, ಗೆಜೆಟ್ ಮಾಡ್ಲಿಕ್ಕೆ, ನೋಟಿಫೈ ಮಾಡ್ಲಿಕ್ಕೆ ಯಾವುದು ನಿಬಂಧನೆ ಇಲ್ಲ. ಆರ್ಗ್ಯುಮೆಂಟ್ ಪಾಡಿಗೆ ಆರ್ಗ್ಯುಮೆಂಟ್. ಹವೆವರ್ ದಿ ಅವಾರ್ಡ್ ಕ್ಯಾನ್ ಬಿ ಈಸ್ ಫಿಟ್ ಟು ಬಿ ನೋಟಿಫೈಡ್. ಜಾರಿ ಮಾಡಲಿಲ್ಲ. ನನ್ನ ಮಾತು ನೋಡಿ ಅಧ್ಯಕ್ಷ, ಇವತ್ತೇನು ಮಾನ್ಯ ಉಪಮುಖ್ಯಮಂತ್ರಿಗಳು ಹೈಕೋರ್ಟು ಕೋರ್ಟುಗಳು ಕೊಟ್ಟಂತದನ್ನ ಒಪ್ಪುವುದಿಲ್ಲ, 10 ಲಕ್ಷಕ್ಕೆ 10 ಕೋಟಿ ರೂಪಾಯಿ ಮಾಡ್ಯಾರ ಅಂತೇಳಿ ಇವತ್ತು ನ್ಯಾಯಾಂಗದ ಬಗ್ಗೆ, ನಮ್ಮ ರೈತರ ಬಗ್ಗೆ ಅಪಮಾನಕಾರಿಯಾಗಿ ಮಾತಾಡಿದ್ದಕ್ಕೆ ನಾನು ಇದನ್ನು ಖಂಡಿಸುತ್ತಾ ಸಭಾತ್ಯಾಗ ಮಾಡ್ತೇನೆ. ಸನ್ಮಾನ್ಯ ಅಶೋಕ್ ಕುಮಾರ್ ರೈ, ಮಾನ್ಯ ಉಪನಾಯಕರು ಬೆಲ್ಲದ